ಮತ್ತು ಮೊದಲನೇ ಅಧ್ಯಾಯದ ಪಾರಾಯಣ ಹಾಗೂ ಅರ್ಥಾನುಸಂಧಾನವನ್ನು ಮಾಡಿದ್ದೇವೆ. ಈಗ 9ನೇ ಅಧ್ಯಾಯದ 6ನೇ ಶ್ಲೋಕದ ಭಾವಾರ್ಥವನ್ನ ಗಮನಿಸೋಣ. ಸುರದಿತಿಜ ಸುಬಲ್ಯ ವಿಲುಳಿತ ಮಂದರ ಧರಪರ ಕೂರ್ಮಹೇ ಭವ ಮಮ ಶರಣಂ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮಾರಮಣ. ಸುರ ದಿತಿಜ ಸುಬಲ ವಿಲುಳಿತ ಮಂದರಧರ. ಸುರರು ಅಂತಂದು ಹೇಳಿದ್ರೆ ಇಂದ್ರನೇ ಮೊದಲಾದಂಥ ಎಲ್ಲ ದೇವತೆಗಳು. ದಿತಿಜರು ಅಂತಂದು ಹೇಳಿದ್ರೆ ಅಸುರರು, ದ್ವಿತೀಯ ಮಕ್ಕಳು. ದಿತ್ಯಾಂ ತಥೋಭವನ್ ದೈತ್ಯಾಹ. ದ್ವಿತೀಯ ಮಕ್ಕಳು ಯಾರಿದ್ದಾರೋ ಅವರೆಲ್ಲರನ್ನೂ ಕೂಡ ದೈತ್ಯರು ಅಂತ ಕರೀತಾ ಇದ್ದಾರೆ. ಸುರ ದಿತಿಜ. ಸುಬಲ ಅಂತಂದು ಹೇಳಿದ್ರೆ ಬಹಳ ಬಲದಿಂದ ಕೂಡಿದವರು ಇವರೆಲ್ಲರೂ ಕೂಡ. ಸುರ ದಿತಿಜ. ಸುರರು ಅಂತಂದ್ರೆ ದೇವತೆಗಳು, ಮತ್ತು ದಿತಿಜರು ಅಂತಂದ್ರೆ ದೈತ್ಯರು. ಇವರೆಲ್ಲ ಭಯಾನಕವಾದ ಬಲವುಳ್ಳವರು. ಸಮುದ್ರ ಮಥನವನ್ನು ಮಾಡ್ತಾ ಇದ್ದಾರೆ ಅಮೃತ ಬೇಕು ಅನ್ನುವ ಉದ್ದೇಶದಿಂದಾಗಿ. ಇವರ ಸುಬಲ, ಬಹಳವಾದಂತಹ ಬಲದಿಂದ ವಿಲುಳಿತ, ಚೆನ್ನಾಗಿ ಕಡೆಯಲ್ಪಟ್ಟದ್ದು ಯಾವುದು ಅಂತಂದ್ರೆ ಮಂದರ ಪರ್ವತ. ಬಹಳ ವೇಗದಿಂದಾಗಿ ಈ ಮಂದರ ಪರ್ವತವನ್ನ ಕಡಿತಾ ಇದ್ದಾಗ ಆ ಪರ್ವತವು ಕುಸಿದು ಹೋಗುವಂತಹ ಸಂದರ್ಭದಲ್ಲಿ ಅದನ್ನ ಬೆನ್ನ ಮೇಲೆ ಹೊತ್ತವನು ಸುರ ದಿತಿಜ. ಸುರರು ಅಂದ್ರೆ ದೇವತೆಗಳು, ದಿತಿಜರು ಅಂತಂದ್ರೆ ಅಸುರರು, ಬಲಿಯೇ ಮೊದಲಾದಂತಹ ದೈತ್ಯರು. ಇವರ ಸುಬಲ, ಉತ್ಕೃಷ್ಟವಾದ ಬಲದಿಂದ ವಿಲುಳಿತ, ಕಡೆಯಲ್ಪಟ್ಟಂತಹ ಯಾವ ಮಂದರ ಪರ್ವತ ಇದೆಯೋ ಅದು ಕುಸಿಯುವ ಸಂದರ್ಭದಲ್ಲಿ ಅದನ್ನ ಧರಿಸಿದವನು ಯಾವುದು? ಪರಕೂರ್ಮ, ಸರ್ವೋತ್ತಮನಾದ ಕೂರ್ಮ ರೂಪವನ್ನು ಧರಿಸಿರುವವನೇ ಮಮ ಶರಣಂ ಭವ, ನನಗೆ ರಕ್ಷಕನಾಗಿರು. ನೀನೆಂಥವನು? ಶುಭತಮ ಕಥಾಶಯ, ನಿನ್ನ ಕಥೆಯನ್ನ ಕೇಳಿದರೆ ಪರಮ ಮಂಗಳಕರವಾದಂತಹ ಜೀವನವಾಗತ್ತೆ. ಅಂತಹ ಕಥೆಯುಳ್ಳವನು, ಪರಮ ಸರ್ವೋತ್ತಮನಾದವನು, ಸದೋದಿತ ವೇದಗಳಿಂದ ಪ್ರತಿಪಾದ್ಯನೂ ಆದವನು, ಜಗದೇಕ ಕಾರಣ ಇಡೀ ಜಗತ್ತಿಗೆ ಪ್ರಧಾನ ಕಾರಣನಾದವನು, ರಾಮ ಎಲ್ಲರಿಗೆ ಸಂತೋಷವನ್ನು ಉಂಟು ಮಾಡುವವನು, ರಮಾರಮಣ ಲಕ್ಷ್ಮೀಪತಿಯಾದಂತಹ ಪರಮಾತ್ಮನೇ ನೀನು ನನಗೆ ರಕ್ಷಕನಾಗಿರು. ಯಾಕೆ? ದೇವತೆಗಳು ಮತ್ತು ದೈತ್ಯರು ಇವರೆಲ್ಲರೂ ಕೂಡ ಸೇರಿಕೊಂಡು ಸಮುದ್ರ ಮಥನವನ್ನ ಮಾಡಿ ಅಮೃತವನ್ನ ಬಯಸಿ ಅಮೃತವನ್ನು ಪಡೆಯುವ ಉದ್ದೇಶದಿಂದಾಗಿ ಪ್ರಯತ್ನ ಪಟ್ಟಾಗ ಇವರ ವೇಗದ ಮುಂದೆ ಆ ಪರ್ವತ ಕುಸಿಯುವ ಸಂದರ್ಭದಲ್ಲಿ ಅದನ್ನು ಧಾರಣೆ ಮಾಡಿದಂತಹ ವ್ಯಕ್ತಿ ನೀನು. ಹಾಗೆ ನಮಗೆ ಆಪತ್ತುಗಳು ಬಂದಾಗ ನಮ್ಮನ್ನ ಕಾಪಾಡು, ನನಗೆ ರಕ್ಷಕನಾಗಿರು. ಸುರ ದಿತಿಜ ಸುಬಲ ವಿಲುಳಿತ. ಸುರರು ದಿತಿಜರು ಅಂದ್ರೆ ದೈತ್ಯರು, ಇವರ ಉತ್ತಮವಾದ ಬಲದಿಂದ ವಿಲುಳಿತ, ಕಡೆಯಲ್ಪಟ್ಟಂತಹ. ಸುರ ದಿತಿಜ ವಿಲುಳಿತ ಸುಬಲ ವಿಲುಳಿತವಾದದ್ದು ಮಂದರ ಪರ್ವತ. ಆ ಮಂದರ ಪರ್ವತವನ್ನ ಧರಿಸಿರುವವನೇ ಪರಕೂರ್ಮ, ಪರಮ ಪುರುಷನಾದಂತಹ ಕೂರ್ಮಾವತಾರಧಾರಿಯೇ ಮಮ ಶರಣಂ ಭವ, ನನಗೆ ರಕ್ಷಕನಾಗಿರು. ನೀನು ಶುಭತಮ ಕಥಾಶಯ, ಪರಮ ಮಂಗಳವಾದಂತಹ ಕಥೆಯುಳ್ಳವನು, ಚರಿತ್ರೆಯುಳ್ಳವನು, ಪರಮ ಸರ್ವೋತ್ತಮನಾದವನು, ಸದಾಗಮಗಳಿಂದ ಪ್ರತಿಪಾದ್ಯನೂ ಆದವನು, ಜಗತ್ತಿಗೆ ಪ್ರಧಾನ ಕಾರಣನಾದವನು, ರಾಮ ಪರಮ ಮಂಗಳವಾದಂತಹ ಸ್ವರೂಪವುಳ್ಳವನು, ಲಕ್ಷ್ಮೀಪತಿಯಾಗಿದ್ದೀಯ. ಇಂತಹ ಪರಮಾತ್ಮನೇ ನೀನು ನನಗೆ ರಕ್ಷಕನಾಗಿರೋ ಅಂತ ಈ ಶ್ಲೋಕದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಸುರದಿತಿಜ ಸುಬಲ ವಿಲುಳಿತ ಮಂದರ ಧರ ಪರ ಕೂರ್ಮಹೇ
ಭವ ಮಮ ಶರಣಂ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮಾರಮಣ. ಇಷ್ಟು 7ನೇ ಶ್ಲೋಕದ ಭಾವಾರ್ಥ. 6ನೇ ಶ್ಲೋಕದ ಭಾವಾರ್ಥ ಇಷ್ಟು. ಇನ್ನ 7ನೇ ಶ್ಲೋಕ ಸಗಿರಿವರಧರ ತಲವಹ ಸುಸೂಕರ ಪರಮ ವಿಬೋಧ ಹೇ ಭವ ಮಮ ಶರಣಂ. ನೀನು ವರಾಹ ರೂಪವನ್ನ ತಾಳಿ ಇಡೀ ಭೂಮಿಯನ್ನ ಎತ್ತಿದವನು. ಇನ್ನ ಕೋರೆ ದಾಡಿಗಳಿಂದಾಗಿ ಇಡೀ ಭೂಮಿಯನ್ನ ಎತ್ತಿದಂತಹವನು. ಎಂತಹ ಭೂಮಿಯನ್ನ? ಸ ಗಿರಿವರ ಧರಾತಲವಹ. ಧರಾತಲ ಅಂತಂದ್ರೆ ಭೂಧರ ಅಂತ ಕರೀತಾರೆ. ಪರ್ವತಗಳೆಲ್ಲವೂ ಕೂಡ ಭೂಮಿಯನ್ನು ಧರಿಸಿವೆ ಅಂತ ಹೇಳ್ತಾ ಇದ್ದಾರೆ. ಪರ್ವತ, ನದಿ, ಸಮುದ್ರ ಮುಂತಾದವುಗಳಿಂದ ಕೂಡಿಕೊಂಡಂತಹ ಯಾವ ಭೂಮಿ ಇದೆಯೋ ಇಂತಹ ಭೂಮಿಯನ್ನ ಸುಸೂಕರ. ಸುಸೂಕರ ಅಂತಂದ್ ಹೇಳಿದ್ರೆ ವರಾಹ ರೂಪಿಯಾಗಿ ಹಂದಿ ಅಂತ. ನಾವು ಹಂದಿ ಅಂತಂದ್ರೆ ಪ್ರಾಕೃತವಾದಂತಹ ಹಂದಿ ಅಂತ ಅಂದುಕೊಂಡು ಬಿಡ್ತೇವೆ. ಅದಕ್ಕೆ ಸುಸೂಕರ ಅಂತ ಕೊಡ್ತಾ ಇದ್ದಾರೆ. ಅಪ್ರಾಕೃತವಾದ ಸ್ವರೂಪವುಳ್ಳಂತಹ ಪರಮಾತ್ಮನೇ, ಶೋಭನವಾದ ವರಾಹ ರೂಪವುಳ್ಳವನೇ ಪರಮ. ಪರಮ ವಿಬೋಧ. ಪರಮ ವಿಬೋಧ ಅಂತಂದ್ರೆ ಉತ್ಕೃಷ್ಟವಾದ ಜ್ಞಾನವುಳ್ಳವನು ಅಂತ. ಮೂಲ ರೂಪದಲ್ಲಿ ಹೇಗೆ ಪರಿಪೂರ್ಣ ಜ್ಞಾನ ಇದೆಯೋ ಅದೇ ರೀತಿಯಾಗಿ ಅವತಾರ ರೂಪದಲ್ಲಿಯೂ ಪೂರ್ಣವಾದಂತಹ ಜ್ಞಾನವನ್ನು ಪಡೆದವನೇ ಪರಕೂರ್ಮ. ಪರಮ ವಿಬೋಧ. ನೀನು ನನಗೆ ರಕ್ಷಕನಾಗಿರು. ನೀನು ಶುಭತಮ ಕಥಾಶಯನಾಗಿದ್ದಿ, ಸರ್ವೋತ್ತಮನಾಗಿದ್ದಿ, ವೇದಗಳಿಂದ ಪ್ರತಿಪಾದ್ಯನೂ ಆಗಿದ್ದಿ, ಜಗತ್ತಿಗೆ ಕಾರಣನಾಗಿದ್ದಿ, ಮಂಗಳಕರವಾದಂತಹ ಚರಿತ್ರೆಯುಳ್ಳವನಾಗಿದ್ದಿ, ಲಕ್ಷ್ಮೀಪತಿಯಾಗಿದ್ದಿ, ಎಲ್ಲರಿಗೂ ಆನಂದವನ್ನು ಉಂಟು ಮಾಡುವವನಾಗಿದ್ದಿ. ಅಂದ್ರೆ ಎಲ್ಲ ಅವತಾರಗಳೂ ಕೂಡ ಜಗತ್ತಿಗೆ ಕಾರಣವೇ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಪರಮಾತ್ಮನ ಮೂಲ ರೂಪಗಳಿಗೂ ಅವತಾರ ರೂಪಗಳಿಗೂ ಲವಲೇಶದಷ್ಟು ಕೂಡ ವ್ಯತ್ಯಾಸ ಇಲ್ಲ. ಪರಮಾತ್ಮನ ಮೂಲ ರೂಪಗಳು ಎಷ್ಟು ಶಕ್ತವಾಗಿದೆಯೋ ಅಷ್ಟೇ ಶಕ್ತಿ, ಅಷ್ಟೇ ಗುಣಗಳು, ಅಷ್ಟೇ ಜ್ಞಾನಾದಿ ಎಲ್ಲ ಪ್ರಭಾವಗಳು ಕೂಡ ಅವತಾರ ರೂಪದಲ್ಲಿಯೂ ಇರುತ್ತೆ. ಅದಕ್ಕೂ ಇದಕ್ಕೂ 100ಕ್ಕೆ 100ರಷ್ಟು ಸಮಾನವಾಗಿದೆ ಹೊರತಾಗಿ ಲವಲೇಶದಷ್ಟೂ ವ್ಯತ್ಯಾಸ ಇಲ್ಲ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಸ ಗಿರಿವರ ಧರ ಧರಾತಲವಹ. ಸ ಗಿರಿವರ, ಮೇರ್ವಾದಿ ಮೇರು ಪರ್ವತ, ಮಂದರ ಪರ್ವತ ಇವೇ ಮೊದಲಾದಂತಹ ಪರ್ವತಗಳಿಂದ ಅತ್ಯಂತ ಉನ್ನತವಾದಂತಹ ಯಾವ ಭೂಮಿ ಇದೆಯೋ ಈ ಭೂಮಿಯನ್ನ ವರಾಹ ರೂಪದಿಂದ ಕೋರೆ ದಾಡಿಗಳಲ್ಲಿ ಧರಿಸಿದವನೇ ಪರಮ ವಿಬೋಧ. ಪರಮ ಜ್ಞಾನ ರೂಪನಾದವನೇ ನನಗೆ ರಕ್ಷಕನಾಗಿರು. ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮಾರಮಣ. ಸಗಿರಿವರ ಧರಾತಲವಹ ಸುಸೂಕರ ಪರಮ ವಿಬೋಧ ಹೇ ಭವ ಮಮ ಶರಣಂ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮಾರಮಣ. ಇದು 2 ಶ್ಲೋಕಗಳ ಭಾವಾರ್ಥ. ಇಷ್ಟಕ್ಕೆ ಇತ್ತು ಅಂತಂದು ಹೇಳಿದ್ರೆ ಕೇಳಬಹುದು. ಆಚಾರ್ಯ ಸಗಿರಿವರ ಧರಾತಲವಹ ಅದೊಮ್ಮೆ ಶಬ್ದ ಬಿಡಿಸಿ ಹೇಳಿ ಆಗ್ತದೆ. ಯಾವ್ದು? ಸಗಿರಿ ಗಿರಿ ಅಂತಂದ್ರೆ ಪರ್ವತಗಳು, ಸಗಿರಿ ಅಂತಂದ್ರೆ ಪರ್ವತ ಸಹಿತವಾದ, ಗಿರಿವರ ಅಂತಂದ್ರೆ ಪರ್ವತ ಶ್ರೇಷ್ಠಗಳಿಂದ ಸಹಿತವಾದ, ಧರಾತಲ ಅಂತಂದ್ರೆ ಭೂಮಿ, ಪರ್ವತಗಳಿಂದ ಸಹಿತವಾದ ಭೂಮಿಯನ್ನು ಅಂತ ಅರ್ಥ. ಸಗಿರಿ ವರ ಧರಾತಲ ಅಂತಂದು ಹೇಳಿದ್ರೆ ಪರ್ವತ ಶ್ರೇಷ್ಠಗಳಿಂದ ಸಹಿತವಾದಂತಹ ಭೂಮಿಯನ್ನ ವಹ ಧರಿಸಿರುವವನೇ, ವಹತೀತಿ ವಹ ಹೊತ್ತವನೇ. ಮೇರ್ವಾದಿ ಪರ್ವತ ಶ್ರೇಷ್ಠವಾದ ಪರ್ವತಗಳಿಂದ ಸಹಿತವಾದ ಭೂಮಿಯನ್ನ ಧಾರಣೆ ಮಾಡಿದವನೇ ಅಂತ ಅರ್ಥ. ಇನ್ನೊಂದು ಆಚಾರ್ಯರೇ ಅಲ್ಲಿ
ಮುಂಚಿನ ಇದ್ರಲ್ಲಿ ಪ್ಯಾರಾದಲ್ಲಿ ಧರ ವರ ಕೂರ್ಮ ಅಂತಿದೆ. ಧರ ಅಂತಂದ್ರೆ ಧರಿಸಿದ, ವರ ಅಂತಂದ್ರೆ ಶ್ರೇಷ್ಠವಾದ ಕೂರ್ಮರೂಪಿಯಾದ ಪರಮಾತ್ಮನೇ. ಸರಿ ಆಯ್ತು. ಮಂದರಧರ, ಮಂದರ ಪರ್ವತವನ್ನು ಧರಿಸಿರುವವನೇ ಪರಕೂರ್ಮ, ಸರ್ವೋತ್ತಮ ಸ್ವರೂಪವುಳ್ಳ ಕೂರ್ಮಾವತಾರಿಯಾದ ಪರಮಾತ್ಮನೇ ನನಗೆ ರಕ್ಷಕನಾಗಿರೋ. ಸರಿ, ಹಾಗಾದ್ರೆ ಇವತ್ತಿನ ಪಾಠವನ್ನ ಇಷ್ಟಕ್ಕೆ ನಿಲ್ಲಿಸ್ಕೊಂಡಿರೋಣ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.